ನಮ್ಮ ಜೀವನದಲ್ಲಿ ಕನಸಲ್ಲೂ ಅಂದ್ಕೊಳ್ದೇ ಇರೋದು ನಡೆದಾಗ ಅದು ರಾಯರ ಪವಾಡ ಅಂತಲೇ ಹೇಳ್ಬೋದು, ಭಗವಂತನ ಪವಾಡ ಅಂತಲೇ ಹೇಳ್ಬೋದು. ಯಾವುದು ನಾವು ಅಂದ್ಕೊಳ್ದೇ ಇರೋದು ನಡೆಯುತ್ತೋ ಅದೇ ಪವಾಡ. ರಾಯರು ಇಂಥದೇ ಮಾಡಿದ್ರೆ ಪವಾಡ ಅಂತಲ್ಲ, ಭಗವಂತ ಇದೇ ಮಾಡಿದ್ರೆ ಪವಾಡ ಅಂತಲ್ಲ. ನಮ್ಮ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಡೆಯೋ ವಿಷಯಗಳನ್ನು ಅದೇ ನಮ್ಮ ಜೀವನದ ಪವಾಡವಾಗಿರುತ್ತೆ. ಇವತ್ತಿನ ವಿಷಯನ ಎಲ್ಲ ತಿಳಿತಾ ಈ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಮರ್ತೋಗಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದೆ, ಯಾಕಂದರೆ ಈ ಸ್ವಲ್ಪ ಬ್ಲಾಗ್ ಮಾಡೋದು ಬಿಟ್ಟಿದ್ದೀನಿ. ಸ್ವಲ್ಪ ಪೂಜೆ ವಿಚಾರ ಕಡೆ ಹೋಗಿದ್ದಕ್ಕೆ ಬ್ಲಾಗೇ ಮರ್ತೋಗ್ಬಿಟ್ಟಂಗಾಗಿತ್ತು. ಹಾಗಾಗಿ ಇವತ್ತು 7 ದಿನದ ವ್ರತದ ಕೊನೆಯ ದಿನ, ಇವತ್ತು ಬ್ಲಾಗ್ ಮಾಡಲೇಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೆ. ಹಾಗಾಗಿ ಕಸ ಹುಡುಗೋದು ಅರ್ಧಕ್ಕೆ ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಹಿಂಗೆ ರೀ, ನಾವು ಹೆಣ್ಮಕ್ಳು ಮಾಡ್ಬೇಕಂದಿದ್ದು ಮಾಡಲೇಬೇಕು. ಇತ್ತೀಚೆಗೆ ಸ್ವಲ್ಪ ಮಾಡಬೇಕು ಈ ಕೆಲಸಗಳು ಅಂದ್ಕೊಂಡಿರೋದು ಮಾಡಕತ್ತೀನಿ. ಅದು ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ರಂಗೋಲಿ ಹಾಕೊಂಡಿನಿ. ನಾನು ಮನೆ ಸ್ವಚ್ಛ ಮಾಡ್ಕೊಳಕ್ಕೆ ಏನು ಬಳಸ್ತೀನಿ ಅಂತ ನಿಮಗೆ ಹೇಳ್ತೀನಿ. ಅದು ಭಾರಿ ಬೆಸ್ಟ್. ಮನೆ ನೋಡ್ತಿದ್ರೇ ಗೊತ್ತಾಗ್ತೈತಿ ಎಷ್ಟು ಕ್ಲೀನ್ ಆಗ್ಯದ ಅಂತ ಹೇಳ್ಬಿಟ್ಟು. ನೋಡ್ರಿ, ಮನೆ ಒರೆಸ್ಕೊಳಕ್ಕೆ ಈ ಒಂದಿಷ್ಟು ವಸ್ತುಗಳು ಬಳಸ್ಕೊಂಡು ನಾವು ಮನೆ ಒರೆಸ್ಕೊಂಡ್ರೆ ಮನೇನು ಫುಲ್ ಕ್ಲೀನ್ ಇರ್ತದೆ, ಮನಸ್ಸು ಫುಲ್ ಕ್ಲೀನ್ ಇರ್ತದೆ. ಯಾವುದೇ ನಕಾರಾತ್ಮಕ ಈ ಕೆಟ್ಟ ದೃಷ್ಟಿ, ಆಳು ಮೂಳು ಇರುತ್ತಲ್ಲ, ಅದು ಯಾವುದು ಕೂಡ ಇರಲ್ಲ. ಇದನ್ನು ನಾವು ಯಾವಾಗಲೂ ಮಾಡ್ತಾ ಬಂದರೆ, ಹೇಳ್ತೀನಲ್ಲ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಭಗವಂತ ಅಡಗಿರ್ತಾನೆ. ಅದನ್ನು ನಾವು ಕಂಡ್ಕೋಬೇಕಷ್ಟೇ, ಅದನ್ನು ತಿಳ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಮನೆ ಒರೆಸ್ಕೋಬೇಕಾದ್ರೆ ಕಲ್ಲುಪ್ಪು, ಅರಿಶಿನ ಮತ್ತು ಆಕಳು ಗೋಮಂತ್ರಿ ಅಥವಾ ಕರ್ಪೂರ ಈ ಥರದನ್ನು ಹಾಕ್ಕೊಂಡು ಮನೆನ ಒರೆಸ್ಕೋತೀನಿ. ಮನೆ ಅಂತೂ ಭಾರಿ ಕ್ಲೀನ್ ಆಗ್ತದೆ, ಪಳಪಳ ಅಂತ ಹೊಳಿತದೆ ಕೂಡ. ಹೇಳಿದ್ನಲ್ಲ, ಆ ಥರ ಕೆಟ್ಟ ದೃಷ್ಟಿ ಏನಾದರೂ ಇದ್ರೂ ಕೂಡ ಹೋಗ್ತದೆ. ಆ ರೀತಿ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಇಚ್ಛೆ. ಯಾಕಂದರೆ ಕೆಲವೊಬ್ಬೊಬ್ಬರಿಗೆ ಅದು ನಂಬದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ನಂಬ್ತೀನಿ, ನಾನು ಅದನ್ನೆಲ್ಲ ಪಾಲಿಸ್ತಾ ಬರ್ತೀನಿ. ನನಗೆಲ್ಲನೂ ಒಳ್ಳೆಯದಾಗ್ತಾ ಇದೆ, ತುಂಬಾ ಖುಷಿ ಇದೆ. ಹಾಗೆ ಮತ್ತು ಇದು 7 ದಿನದ ವ್ರತದಲ್ಲಿ 7 ದಿನದ ಸೀರೆಗಳನ್ನ ಉಟ್ಕೊಂಡು 7 ಥರದ ಸೀರೆಗಳನ್ನ ಉಟ್ಕೊಂಡು ಈ 7 ದಿನದ ವ್ರತನ ಮುಗಿಸಿದ್ದೀನಿ. ಈ 7 ದಿನದ ವ್ರತದ ಒಂದು ಅನುಭವ ಹೇಳಬೇಕಂದ್ರೆ, 7 ದಿನದ ವ್ರತ ಹೇಗೆ ಮುಗೀತಂತಲೇ ಗೊತ್ತಾಗಲಿಲ್ಲ. ವ್ರತ ಮುಗಿದಿರೋದೇ ನಿಜಕ್ಕೂ ನನಗಂತೂ ಆ ವ್ರತ ಹೇಗೆ ಮಾಡಿದ್ನೋ ಹೇಗೆ ಎತ್ತ ಅನ್ನೋ ಹಂಗೆ ಆಗ್ಬಿಡ್ತು. ತುಂಬಾ ಬೇಗ ವ್ರತ ಮುಗೀತು ಅಂತ ಅನ್ನಿಸ್ತು ನನಗೆ. 7 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆ ಉಪವಾಸ ಮಾಡಿರ್ತೀವಲ್ವ, 7 ದಿನದ್ದು ಉಪವಾಸ ನಾವು ಮಾಡಿದ್ದೀವಿಲ್ಲ ಅಂತಲೇ ಗೊತ್ತಾಗಲ್ಲ. ಒಂದು ಸ್ವಲ್ಪನೂ ಹೊಟ್ಟೆ ಹಸಿಯಲ್ಲ, ಏನೂ ಇಲ್ಲ. ಅದೇನು ತಂದಿನ ತಾನೇ ಬಾಯಲ್ಲಿ ರಾಘವೇಂದ್ರ ಸ್ವಾಮಿ ಹೆಸರು ಬರ್ತಾ ಇರುತ್ತೆ, ಅಥವಾ ಇನ್ನೊಂದು ದೇವರ ಮಂತ್ರ ಬರ್ತಾ ಇರುತ್ತೆ. ತುಂಬಾ ಅದೊಂದು ದಿನ ಹೆಂಗೆ ಕಳೆದ್ನಂತ ಗೊತ್ತಾಗದೇ ಇರೋಷ್ಟು ನನಗೆ ಆ ವ್ರತನ ಮುಗಿಸಿದ್ದೀನಿ. ನಿಜಕ್ಕೂ ತುಂಬಾ ಮನಸ್ಸಿಂದ ಖುಷಿ ಪಡ್ತಾ ಇದ್ದೀನಿ. ಈ ಖುಷಿನ ಅನುಭವಿಸಿ ನಾನು ತುಂಬ ದಿನಗಳಾಗಿತ್ತು. ತುಂಬ ದಿನಗಳು ಅನ್ನೋದಕ್ಕಿಂತ ತುಂಬ ವರ್ಷಗಳಾಗಿ ಹೋಗಿತ್ತು. ಈ ಥರ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರಿಗೆ ಒಂದು ಈ ಥರದ ಸೇವೆನ ಸಲ್ಲಿಸೋದು ತುಂಬಾ ದಿನಗಳಾಗಿತ್ತು. ಮಾಡ್ತಿದ್ದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರ್ತಾ ಇರಲಿಲ್ಲ. ಇವತ್ತಾಗಿರೋ ಖುಷಿ, ಇವತ್ತಿನ ನೆಮ್ಮದಿ ತುಂಬ ಅಂದರೆ ತುಂಬಾ ಇದೆ ನನಗೆ. ವ್ರತ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ಅಂತ ಅಂದ್ಕೊಳ್ಳೋರಿಗೆ ಹೇಳ್ತೀನಿ, ಏನು ಕಷ್ಟ ಇಲ್ಲ. ನಮಗೆ ಕಷ್ಟ ಯಾವಾಗ ಅನಿಸುತ್ತೆ ಅಂದರೆ, ನಮಗೆ ದೇವ್ರ ಮೇಲೆ ಭಕ್ತಿ ಯಾವಾಗ ಕಮ್ಮಿ ಇರುತ್ತೆ ಅವಾಗ ನಮಗೆ ಕಷ್ಟ ಅನಿಸುತ್ತೆ. ನೀವು ದೇವ್ರ ಮೇಲೆ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ಕೂಡ ಕಷ್ಟ ಅನಿಸಲ್ಲ. ಇಷ್ಟು ಬೇಗ ಯಾಕೆ ಮುಗೀತು, ಇನ್ನೂ ಸ್ವಲ್ಪ ದಿವಸ ಮಾಡ್ಬೋದಲ್ಲ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ಭಕ್ತಿ ಒಂದು ನಂಬಿಕೆ ಇದ್ದರೆ. ಅದೇ ಥರ ಮತ್ತು ನಾವು ಮಾಡೋ ಪ್ರಯತ್ನಗಳನ್ನ ಮಾಡ್ತಾನೆ ಇರಬೇಕು. ಭಗವಂತನ ಪ್ರಯತ್ನ ಭಗವಂತ ಮಾಡಲಿ, ನಮ್ಮ ಪ್ರಯತ್ನನ ನಾವು ಮಾಡೋಣ. ಅದೇ ರೀತಿ ಭಗವಂತಗೆ ಪೂಜೆಗಳನ್ನ ಸಲ್ಲಿಸುತ್ತಾ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಬರೋಣ. ಹಾಗೆ ಈ ಹೂವು ಕಾಯಿ ಎಲೆಗಳನ್ನ ನೋಡ್ತಾ ಇದ್ದರೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದು ದಿನ ಫುಲ್ ಬಿಸಿಲಲ್ಲಿ ಇಟ್ಟಿರೋ ಹೂವುಗಳನ್ನು ಮತ್ತೆ ನೈಟ್ ಫುಲ್ ಹಾಗೆ ಬಿಟ್ಟು ಬೆಳಿಗ್ಗೆ ನೋಡಿದಾಗ ಈಗ ಗಿಡದಿಂದ ಕಿತ್ಕೊಂಡು ಬಂದಿರುವಂಥ ಹೂವಿನ ಥರ ಕಾಣಿಸ್ತಾ ಇದೆ. ಮಲ್ಲಿಗೆ ಹೂವಾಗಲಿ, ಸೇವಂತಿಗೆ ಹೂವಾಗಲಿ, ಇದು ತುಳಸಿ ಕೂಡ ಅಷ್ಟೇ ಫ್ರೆಶ್ ಆಗಿತ್ತು. ನೋಡ್ತಾ ಇದ್ರೇ ತುಂಬಾ ಖುಷಿ ಆಯಿತು. ನಮಗೆ ಒಂದೊಂದು ವಿಚಾರದಲ್ಲಿ ಖುಷಿ ಪಡಬೇಕು. ನಾನು ನಿಮಗೆ ಹೇಳ್ತೀನಿ, ಸುಮ್ಮನೆ ನೋಡದೆ ಬಿಟ್ಟೆ ಅಂತಲ್ಲ. ನಮಗೆ ಈ ವಸ್ತು ಚೆನ್ನಾಗಿ ಕಂಡಾಗ ಅದು ಒಂದು ಖುಷಿನ ನಾವು ಅನುಭವಿಸ್ಬೇಕು ಆ ಟೈಮಲ್ಲಿ. ಅವಾಗೆ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ, ನೆಮ್ಮದಿ ಅಂತ ಅನಿಸೋದು. ಪ್ರತಿಯೊಂದಕ್ಕೂ ಅಯ್ಯೋ ಅಂತ ಅನ್ಲಿಕ್ಕೆ ಹೋಗಬಾರ್ದು. ಅಯ್ಯೋ ಅಂದ ತಕ್ಷಣ ಆ ಮನಸ್ಸು ಒಂದು ಥರನೇ ಅದು ಇಂಡ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿ, ಅದು ಬೇಜಾರು ಅನ್ನೋದು ಉಟ್ಕೊಂಡ್ಬಿಡುತ್ತೆ ಅಲ್ಲಿ. ಹಾಗಾಗಿ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಖುಷಿ ಪಡ್ತಾ ಹೋದರೆ ಭಗವಂತ ಇನ್ನು ದೊಡ್ಡ ದೊಡ್ಡ ಖುಷಿಗಳನ್ನ ಕೊಡ್ತಾ ಬರ್ತಾನೆ. ಈ ಹೂವು ನೋಡ್ತಾ ಇದ್ದರೆ ನನಗೊಂಥರ ಖುಷಿ ಅನ್ನಿಸ್ತು. ರಾಯರೇ ಎಷ್ಟು ಪುಣ್ಯವಂತೆ ನಾನು ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಈ ಹೂವನ್ನ
ಈ ಹಣ್ಣುಗಳನ್ನ ಎಲ್ಲ ನಿಮಗೆ ಪೂಜೆ ಮಾಡೋಕ್ಕೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಈ ಪೂಜೆ ಸೇವೆಗಳನ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿ ಆಯಿತು. ಯಾವ ರೀತಿ ವರ್ಣಿಸ್ಬೇಕಂತ ಸತ್ಯವಾಗ್ಲೂ ಗೊತ್ತಾಗಲಿಲ್ಲ. ನನಗೆ ಅಷ್ಟು ಖುಷಿಯಲ್ಲಿದ್ದೆ ನಾನು. ನೀವೇ ನೋಡ್ತಾ ಇರ್ಬೋದು, ನಾನು ಮತ್ತೆ ಜೂಮ್ ಮಾಡಿ ಅದು ನೋಡೋದಾಗಲಿ, ಹೂಗಳನ್ನ ಮುಟ್ಟೋದಾಗಲಿ, ಅದು ಒಂಥರ ಖುಷಿ ಆಗ್ಬಿಡ್ತು ನನಗೆ. ಆ ಮಲ್ಲಿಗೆ ಹೂ ನೋಡ್ತಾ ಇದ್ರೆ ಈ ಇಷ್ಟು ಫ್ರೆಶ್ ಆಗಿ ಹಿಂಗೆ ಅಂತ ಹೇಳ್ಬಿಟ್ಟು ಒಂಥರ ನನಗೆ ವಿಚಿತ್ರ ಅನ್ನಿಸ್ತು. ಅಷ್ಟು ಖುಷಿ ಆಯಿತು. ನಾವು ಹಾಗೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಒಳ್ಳೆ ಭಕ್ತಿಯಿಂದ ನಂಬಿಕೆ ಇಟ್ಕೊಂಡು ಮಾಡಿ. ನೀವು ಯಾರಾದರೂ ವ್ರತ ಮಾಡ್ತೀರಂದರೆ ಖಂಡಿತ ರಾಯರದೇ ಅಂತಲ್ಲ, ನೀವು ಯಾವ ದೇವ್ರ ವ್ರತ ಕೂಡ ಮಾಡ್ಬೋದು. ಇಲ್ಲಿ ರಾಯರ ವ್ರತ ಅಷ್ಟೇ ಮಾಡಬೇಕಂತ ಕಂಡೀಷನ್ ಯಾರಿಗೂ ಇಲ್ಲ. ನಿಮ್ಮ ಇಚ್ಛೆ ದೇವ್ರುಗಳನ್ನ, ನೀವು ಪೂಜಿಸೋ ದೇವ್ರುಗಳನ್ನ, ನಿಮ್ಮ ಮನೆ ದೇವ್ರುಗಳನ್ನ ವ್ರತಗಳನ್ನ ನೀವು ಮಾಡ್ಕೋಬೋದು. ಕೆಲವೊಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು. ಹೇಳ್ತಾ ಇದ್ದೀನಲ್ವಾ, ನೀವು ಆರಾಮಾಗಿ ಮತ್ತು ಆರೋಗ್ಯ ನಿಮಗೆ ಚೆನ್ನಾಗಿದೆ ಅಂದರೆ, ಕೆಲವೊಬ್ಬರಿಗೆ ಉಪವಾಸ ಇದ್ದರೆ ಸೆಟ್ ಆಗಲ್ಲ, ಕೆಲವೊಂದು ಇದು ಆಗ್ತಾ ಇರುತ್ತೆ. ಅಂಥವರೆಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡಿಕೊಂಡು ವ್ರತಗಳನ್ನ ಮಾಡ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ನಿಮ್ಗೆ ಏನಾದರೂ ವ್ರತದ ಮಾಹಿತಿ ಬೇಕು ಅಂದರೆ ಖಂಡಿತ ನಾನು ನಿಮಗೆ ವಿವರಿಸ್ತೀನಿ, ವಿಡಿಯೋ ಮಾಡಿ ತಿಳಿಸ್ತೀನಿ. ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ವಿಧಾನ ಆಗಲಿ, ಮತ್ತು ಇನ್ನೂ ನಿಮ್ಗೆ ಏನಾದರೂ ರಾಯರ ಬಗ್ಗೆ ಕೇಳಬೇಕು ಅನಿಸಿದ್ರೆ, ಯಾಕಂದರೆ ನನಗೆ ಗೊತ್ತಿರೋದನ್ನ ತಿಳಿಸಿರ್ತೀನಿ ಅಷ್ಟೇ. ವಿಡಿಯೋದಲ್ಲ ಏನೇ ಇವಾಗ ನಿಮಗೆ ಮಾಹಿತಿ ಒಂದು ಕೊಡ್ತಾ ಇದ್ದೀನಿ ಅಂದರೆ ಅದು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ನಿಮಗೆ ನಾನು ಅದನ್ನು ತಿಳಿಸ್ತಾ ಬರ್ತೀನಿ. ಈಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಡುಗೆ ಅದು ರೆಡಿ ಆಗ್ತಾ ಇರಲಿ. ಇಲ್ಲಿ ನಾನು ಪೂಜಾಕ ಹಾಗೆ ರೆಡಿ ಮಾಡ್ಕೋಬೇಕು. ಬರೀ ಇದನ್ನು ರೆಡಿ ಮಾಡ್ಕೋತಾ ಮತ್ತು ಇನ್ನೊಂದು ಸ್ವಲ್ಪ ಮಾಹಿತಿನ ನಿಮಗೆ ಕೊಡ್ತಾ ಬರ್ತೀನಿ. ಈ ಪವಾಡ ಅನ್ನೋ ವಿಷಯಕ್ಕೆ ಬಂದುಬಿಟ್ರೆ, ರಾಯರು ನನಗೆ ಒಂದು ಪವಾಡ ಆಯಿತು. ನನಗೆ ಅವತ್ತು 2ನೇ ದಿನ ಅಂತ ಹೇಳಿದ, ಹಿಂದಿನ ಕೂಡ ಹೇಳಿದ್ದೀನಿ. 2ನೇ ದಿನ ಒಂದು ಪವಾಡ ನಡೀತು. ಅದನ್ನು ನಾನು ಹೇಳ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ, ಆದ್ರೂ ಹೇಳ್ಕೊಳ್ಳಲ್ಲ. ಯಾಕಂದರೆ ಈ ಥರದ ವಿಚಾರಗಳನ್ನ ನಾವು ಹೇಳ್ಕೊಂಡಾಗ ಏನಾಗುತ್ತಂದರೆ, ಎಲ್ಲರೂ ಒಳ್ಳೆ ಮನಸ್ಸಿಂದಾನೇ ಕೇಳಿಸ್ಕೊಳ್ಳಲ್ಲ. ಅದಕ್ಕೆ ಒಂದಿಷ್ಟು ಕತೆ ಕಟ್ಟಿ ಅದಕ್ಕೆ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅದು ಇನ್ನೊಂದು ಏನೋ ಮಾಡಿ ತಂದು ಅಲ್ಲಿ ಕಮೆಂಟ್ ಹಾಕ್ತಾರೆ. ನನಗೆ ಈ ರಾಯರ ಹೆಸರನ್ನ ಹಾಳು ಮಾಡೋಕ್ಕೆ ಸತ್ಯವಾಗ್ಲೂ ನನಗೆ ಇಷ್ಟ ಇಲ್ಲ. ನನಗೇನು ಹೇಳ್ತಾರೋ ನಾನು ಒಪ್ಕೋತೀನಿ. ನನ್ನ ಮನಸ್ಸು ಹೆಂಗಂದರೆ, ಅದು ನಮ್ಮದು ಅಂತ ನಾನು ಒಪ್ಕೊಂಡ್ಮೇಲೆ ಆ ಕಡೆ ನನಗೆ ಯಾವುದೋ ಒಂದು ಕೆಟ್ಟ ಹೆಸರು ಬರಬಾರ್ದು. ಹಾಗೆ ಯಾಕಂದರೆ ದೇವರು ಅಂತ ನೋಡ್ದೇನು ಕೆಟ್ಟ ಕಮೆಂಟ್ ಹಾಕೋ ಜನಗಳಿದ್ದಾರೆ ಇಲ್ಲಿ. ಹಾಗಾಗಿ ನಾನು ಅದನ್ನು ಯಾವುದೂ ಹೇಳಲ್ಲ. ನನಗೆ ಅನಿಸಿರೋದು ಕೆಲವೊಂದು ನಡೆದಿರೋ ಘಟನೆಗಳಲ್ಲಿ ಏನಂದರೆ, ಅನ್ನದಾನ ಮಾಡಬೇಕು, ಅನ್ನ ಪ್ರಸಾದನ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾನು 7ನೇ ದಿನದಲ್ಲಿ, ಇವತ್ತು ಕೊನೆ ದಿನದಲ್ಲಿ ಅದನ್ನು ಮಾಡಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ನಾನು ಅಲಂಕಾರನ ಎಲ್ಲವೂ ಕೂಡ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಏನಂದರೆ, ಈ ಅಲಂಕಾರ ಮಾಡ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಇರುತ್ತೆ. ಇದು ನನಗೆ ಒಂದು ಪವಾಡ ಅಂತಲೇ ಹೇಳ್ಬೋದು. ನನಗಾಗಿರೋದು ಒಂದು ಘಟನೆ. ಹಾಗಾಗಿ ನಾನು ಹೇಳಿರೋದು, ಒಂದೊಂದು ವಿಷಯದಲ್ಲಿನೂ ಭಗವಂತ ನಮಗೆ ಸೂಚನೆ ಕೊಡ್ತಾ ಇರ್ತಾನೆ. ಆದರೆ ನಾವು ತಿಳ್ಕೋಬೇಕು. ಇವತ್ತು ಕಷ್ಟ ಆಗಲಿ ಸುಖ ಆಗಲಿ ಒಂದೊಂದು ಸೂಚನೆ ಕೊಡ್ತಾ ಇರ್ತಾನೆ. ಅದನ್ನು ಅರ್ಥಕೊಂಡು ನಾವು ಅದನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅದನ್ನು ಸರಿ ಮಾಡಿಕೊಂಡು ನಡೆದ್ರೆ ನಮ್ಮ ಜೀವನ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮತ್ತು ತುಂಬ ಜನ ತುಂಬಾ ಕಮೆಂಟ್ ಹಾಕ್ತಾ ಇದ್ದೀರಾ, ನಮಗೆ ಆ ಥರ ಕಷ್ಟ ಇದೆ, ಈ ಥರ ಕಷ್ಟ ಇದೆ ಅಂತೇಳಿ. ಏನೇ ಒಂದು ಜೀವನದಲ್ಲಿ ಒಂದು ತೊಂದರೆ ಬಂದಿದೆ, ಒಂದು ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಏನು ಹೇಳೋದಂದರೆ, ಫಸ್ಟು ನಮ್ಮ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರ್ತಾ ಇದ್ದರೆ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲವನ್ನು ಕ್ಲೀನಾಗಿ ತೋರಿಸ್ಕೊಳ್ರಿ. ಹಾಗೆ ಪೂಜೆ ಪುನಸ್ಕಾರ ಕೂಡ ಮಾಡ್ಕೋಬೋದು. ಆ ಹಾಸ್ಪಿಟ್ಲಲ್ಲಿ ನಿಮಗೇನು ಬಂದಿಲ್ಲ ಅಂತಂದರೆ, ನೀವು ಮನೆಯಲ್ಲಿ ನಿಮ್ಮ ನಂಬುವಂಥ ದೇವರುಗಳಿಗೆ ನಾನು ಮಾಡ್ತಾ ಇರೋ ರೀತಿಯಲ್ಲಿ ನೀವು ಕೂಡ ನಿಮ್ಮ ನಂಬಿಕೆಯಿಂದ, ನಿಮ್ಮ ಭಕ್ತಿಯಿಂದ, ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಪೂಜೆಗಳನ್ನ ಮಾಡ್ಕೋಬೋದು. ನಾನು ಮಾಡಿರೋ ರೀತಿಯೇ ನೀವು ಮಾಡಬೇಕಂತೇನಿಲ್ಲ. ನಿಮ್ಮ ಮನೆ ಪದ್ಧತಿ ಹೇಗಿರುತ್ತೋ, ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿಗಳನ್ನ ಇರುತ್ತೋ ಅದೇ ರೀತಿ ನೀವು ಪೂಜೆಗಳನ್ನ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಮಾಡೋಕ್ಕೆ ಹೋದರೆ ಅದು ನಿಮಗೆ ಮತ್ತೆ ಉಲ್ಟಾ ಆಗುತ್ತೆ, ನನಗೆ ಗೊತ್ತಿರೋ ಪ್ರಕಾರ. ಹಾಗಾಗಿ ನಾನು ಕೂಡ ಅಷ್ಟೇ, ಯಾರೇ ಏನು ಹೇಳಿದ್ರು ಕೇಳಲ್ಲ. ನನ್ನ ಮನೆ ಪದ್ಧತಿ ಏನಿದೆಯೋ ನಾನು ಅದೇ ಥರನೇ ಪೂಜೆ ಮಾಡ್ಕೊಂಡು ಹೋಗೋದು. ನೀವು ಕೂಡ ಅಷ್ಟೇ, ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಪೂಜೆನ ಮಾಡ್ಕೊಂಡು ಹೋಗಿ. ಇನ್ನೊಬ್ರು ಅದು ಹಾಕಿ ಮಾಡಿದ್ರು, ಇನ್ನೊಬ್ರು ಇದು ಹಾಕಿ ಮಾಡಿದ್ರು, ಅದು ಎಲ್ಲ ಬೇಡ. ನಿಮ್ಗೆ ಎಷ್ಟಾಗುತ್ತೋ, ಒಂದು ಹೂವು ಇಷ್ಟು ಇಟ್ಟು ನೀವು ಪೂಜೆ ಮಾಡೋಷ್ಟು ಶಕ್ತಿ ಇದೆಯಾ ಅಷ್ಟೇ ಇಟ್ಟು ಭಕ್ತಿಯಿಂದ ಮಾಡಿ. ಖಂಡಿತ ಭಗವಂತ ವರ ಕೊಡ್ತಾನೆ. ಅದೇ ರೀತಿ ನಿಮ್ಮದು ಶ್ರಮ ಇರಬೇಕು ಅಲ್ಲಿ ಅಂತ ಹೇಳ್ತೀನಿ. ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಆದರೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ, ರಾಯರಿದ್ದಾರೆ, ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಷ್ಟು ಜನ ಕಮೆಂಟ್ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದೆ ಅಂತ, ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ.